ಪರೀಕ್ಷೆಗೆ ಮಾದರಿಯನ್ನು ಹೊಲದಲ್ಲಿ ಯಾವ ರೀತಿ ಸಂಗ್ರಹಿಸಬೇಕಂತೇಳಿ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮಣ್ಣಿನ ಫಲವತ್ತತೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಇರ್ತದೆ. ಅದೇ ರೀತಿಯಾಗಿ ಒಂದು ಜಮೀನಿಗೂ ಮತ್ತೊಂದು ಜಮೀನಿಗೂ ವ್ಯತ್ಯಾಸ ಇರೋದ್ರಿಂದ ನಾವು ಒಂದು ನಿರ್ದಿಷ್ಟ ಜಾಗವನ್ನು ಗುರುತು ಮಾಡಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಸೊ ಉದಾಹರಣೆಯಾಗಿ ನಾವು ಹೇಳೋದಾದರೆ 2 ಹೆಕ್ಟೇರ್ ಪ್ರದೇಶದಿಂದ ಒಂದು ಮಾದರಿಯನ್ನು ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಅದರಲ್ಲಿ ನಾವು 15ರಿಂದ 20 ಉಪಮಾದರಿಗಳಂತೇಳಿ ಗುರುತು ಮಾಡ್ಕೋಬೇಕು. ಈ 15ರಿಂದ 20 ಉಪಮಾದರಿಗಳನ್ನು ಗುರುತು ಮಾಡಿದ ನಂತರ ನಾವು ಆ ಜಮೀನಿನ ಒಂದು ಸರ್ವೆ ಮಾಡಬೇಕು. ಸರ್ವೆ ಮಾಡಿದ ನಂತರ ನಾವು ಒಂದು ನಕ್ಷೆಯನ್ನು ತಯಾರು ಮಾಡಿಕೊಂಡು ಆ ನಕ್ಷೆಯಲ್ಲಿ ನಾವು ಎಷ್ಟೆಷ್ಟು ಉಪಮಾದರಿಗಳನ್ನು 1 ಹೆಕ್ಟೇರ್ ಪ್ರದೇಶ ಅಥವಾ 2 ಹೆಕ್ಟೇರ್ ಪ್ರದೇಶದಿಂದ ತೆಗಿಬೇಕು ಅನ್ನೋದು, ಆಮೇಲೆ ಇಳಿಜಾರು ಎಷ್ಟಿದೆ ಆ ಜಮೀನಿನಲ್ಲಿ, ಮತ್ತು ಮಣ್ಣಿನ ರಚನೆ ಮತ್ತು ಬಣ್ಣ ಮತ್ತು ಆ ಹಿಂದಿನ ವರ್ಷ ಬೆಳೆದಂಥ ಬೆಳೆಯ ಇಳುವರಿ ಎಷ್ಟು ಬಂದಿತ್ತು ಅನ್ನೋದ್ರ ಬಗ್ಗೆ ನಾವು ಅದರಲ್ಲಿ ನಕ್ಷೆಯಲ್ಲಿ ಗುರುತು ಮಾಡಿಕೊಂಡು ನಾವು ಒಂದು ಉಪಮಾದರಿಗಳನ್ನು ಇಂಗ್ಲೀಷಿನ ಜಡ್ ಆಕಾರದಲ್ಲಿ ನಾವು ಗುರುತು ಮಾಡಿಕೊಂಡು ಮಾದರಿಗಳನ್ನು ಸಂಗ್ರಹಿಸಬೇಕಾಗ್ತದೆ. ಸೊ ಒಂದು ಜಮೀನಿನಲ್ಲಿ ನಾವು 1 ಎಕರೆನಲ್ಲಿ ಕನಿಷ್ಠ 5 ಕಡೆ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಸೊ ಅದರಲ್ಲಿ ಮಧ್ಯದಾಗಿ ನಾವೇನು ಮಾಡ್ತೀವಿ, ಕೆಲವು ಅಂಶಗಳನ್ನು ಮಣ್ಣು ಮಾದರಿ ಸಂಗ್ರಹಿಸಬೇಕಾದ್ರೆ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಣ್ಣು ಮಾದರಿ ಏನಪ್ಪ ಅಂತಂದರೆ, ಅದರಲ್ಲಿ ನಾವು ಮೊದಲನೇದಾಗಿ ಯಾವುದೇ ರೀತಿಯಾದಂತಹ ಕೊಟ್ಟಿಗೆ ಗೊಬ್ಬರಗಳನ್ನು ಭೂಮಿ ಮೇಲೆ ಹೆಚ್ಚಿರಬಾರ್ದು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿರಬಾರ್ದು. ಸೊ ಇಂತಹ ಸಂದರ್ಭದಲ್ಲಿ ಹೊರತುಪಡಿಸಿ ಉಳಿದ ಕಡೆ ನಾವು ಮಣ್ಣು ಮಾದರಿಯನ್ನು ತೆಗಿಬೇಕಾಗ್ತದೆ. ಮತ್ತು ಏನಾದರೂ ಹೊಲದಲ್ಲಿ ಮರಗಳಿತ್ತು, ಎಲೆಕ್ಟ್ರಿಕಲ್ ಪೋಲ್ಸ್ ಇತ್ತು, ಹೊಲದಲ್ಲಿ ಏನಾದರೂ ಮನೆಗಳಿತ್ತು ಅಂದರೆ ಅದರ ಸುತ್ತಮುತ್ತ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರ್ದು. ಮತ್ತು ಪ್ರಮುಖವಾಗಿ ನೀನು ಪಕ್ಕ ಕನಿಷ್ಠ 5 ಅಡಿ ಬಿಟ್ಟು ನಾವು ಒಳಭಾಗದಲ್ಲಿ ನಾವು ಮಣ್ಣನ್ನು ಗುರುತು ಮಾಡಿಕೊಂಡು ಆ ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಸೊ ಈ ರೀತಿಯಾಗಿ ಸಂಗ್ರಹಿಸಿದ ಗುರುತು ಮಾಡಿಕೊಂಡು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಮೊದಲ ಒಂದು ಜಾಗದಲ್ಲಿ ಏನು ಮಣ್ಣು ಮಾದರಿ ಸಂಗ್ರಹಿಸ್ತೀವಿ ಅಂದರೆ ಜಡ್ ಆಕಾರದಲ್ಲಿ ಗುರುತು ಮಾಡಿರ್ತಕ್ಕಂಥ ಮೊದಲ ಒಂದು ಜಾಗದಲ್ಲಿ ಅಂದರೆ ಮೇಲ್ಭಾಗದ ಮಣ್ಣನ್ನು 1 ಇಂಚು ಮೇಲ್ಭಾಗದಲ್ಲಿ ಮಣ್ಣನ್ನು ಎರಚಿಬಿಟ್ಟು ನಂತರ ಒಂದು ವಿ ಶೇಪ್ ಗುಂಡಿಯನ್ನು ತೆಗಿಬೇಕಾಗ್ತದೆ. ಸೊ ಆ ಗುಂಡಿಯ ಒಂದು ಆಳ ಎಷ್ಟಿರಬೇಕಪ್ಪ ಅಂದರೆ 0 to 20 ಸೆಂಟಿಮೀಟರ್ ಆಳದ ಒಂದು ಗುಂಡಿ ಇರಬೇಕು. ಆ ಗುಂಡಿಯ ಒಂದು ಕಂಪ್ಲೀಟ್ ಮಣ್ಣನ್ನು ನಾವು ತೆಗೆದುಬಿಟ್ಟು ಹೊರಗಡೆ ಚೆಲ್ಲಿ ನಂತರ ಮೇಲ್ಭಾಗದಿಂದ 2 ಬದಿನಲ್ಲಿ ನಾವು ಅದನ್ನು ಕಟ್ ಮಾಡಿಕೊಂಡ ಕೆಳಗೆ ಬಿದ್ದಂತಹ 1 kg ಮಣ್ಣನ್ನು ನಾವು ತಗೋಬೇಕು. ಸಂಗ್ರಹಿಸ್ಬೇಕಾದ್ರೆ ಒಂದು ವೇಳೆ ಹೊಲದಲ್ಲಿ ಏನಾದರೂ ಬೆಳೆಗಳಿತ್ತಂದರೆ 2 ಸಾಲುಗಳ ಮಧ್ಯೆ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ಬೋದು. ಮಣ್ಣು ಮಾದರಿಯನ್ನು ವರ್ಷದ ಯಾವುದೇ ಹಂಗಾಮಿನಲ್ಲೂ ಸಹ ನಾವು ತೆಗಿಬೋದು. ಅದರಲ್ಲೂ ಪ್ರಮುಖವಾಗಿ ನಮಗೆ ಮಣ್ಣು ಮಾದರಿಯನ್ನು ತೆಗಿಲಿಕ್ಕೆ ಸೂಕ್ತವಾದ ಕಾಲ ಯಾವುದಪ್ಪ ಅಂದರೆ ಬೆಳೆ ಕಟಾವಾದ ನಂತರ ತೆಗೆದು ಭಾಳ ಉತ್ತಮ. ಅದರಲ್ಲೂ ಪ್ರಮುಖವಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳು ಭಾಳ ಸೂಕ್ತವಾದ ಕಾಲ. ಈ ರೀತಿಯಾಗಿ ನಾವು 1 ಎಕರೆಯಿಂದ 5 ಕಡೆ ಇದೇ ಒಂದು ಮಾರ್ಗವನ್ನು ಅನುಸರಿಸಿ ತೆಗೆಯೋದ್ರಿಂದ ಒಟ್ಟಾರೆಯಾಗಿ ನಮಗೆ 5 kg ಮಣ್ಣು ಸಿಗ್ತದೆ. ಈ 5 kg ಮಣ್ಣನ್ನು ನಾವು ಒಂದು ಕಡೆ ಸೇರಿಸ್ಕೊಂಡು ಕಲ್ಲು ಮತ್ತು ಎಂಟೆಗಳಿದ್ರೆ ಅದನ್ನು ಪುಡಿ ಮಾಡ್ಕೋಬೇಕು. ಏನಾದರೂ ಕಸ ಕಡ್ಡಿಗಳಿತ್ತು ಅಂದರೆ ಬೇರುಗಳಿತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ನಾವು ಅದನ್ನು ಇಟ್ಕೊಂಡು ನಂತರ ವರ್ತುಳಾಕಾರದಿಂದ ಒಂದು ತಟ್ಟೆ ಆಕಾರದಲ್ಲಿ ಒಂದು ಪಾಲಿಥೀನ್ ಬ್ಯಾಗ್ ಮೇಲೆ ಅಥವಾ ಒಂದು ಏನಾದರೂ ಹೊಲದಲ್ಲಿ ಚಪ್ಪಡಿ ಕಲ್ಲಿತ್ತು ಅಂದರೆ ಅದನ್ನು ಅದರ ಮೇಲೆ ನಾವು ಇದನ್ನು ವೃತ್ತಾಕಾರದಲ್ಲಿ ಅಂದರೆ ಹಾಕಿಬಿಟ್ಟು ಪ್ಲಸ್ ಮಾರ್ಕ್ ಮಾಡಿದಾಗ ನಮಗೆ 4 ಭಾಗಗಳಾಗಿ ಕಾಣ್ತದೆ. ಅದರಲ್ಲಿ ವಿರುದ್ಧ ದಿಕ್ಕಿನ ಮಣ್ಣನ್ನು ನಾವು ಹೊರಗಡೆ ಚೆಲ್ಲಾಕಬೇಕು. ಇನ್ನು ಉಳಿದ ಮಣ್ಣನ್ನು ಮಿಶ್ರಣ ಮಾಡೋದ್ರಿಂದ ನಮಗೆ 5 kgಯಿಂದ ಕನಿಷ್ಠ 2.5 kg ಬರ್ತದೆ. ಸೊ ನಮ್ಮ ಒಂದು ಮಣ್ಣು ಪರೀಕ್ಷೆಗೆ 1 kg ಮಣ್ಣು ಬೇಕಾಗಿರೋದ್ರಿಂದ ಮತ್ತೆ ಹೇಗೇನು ನಾವು ಇದೇ ರೀತಿಯಾಗಿ ರಿಪೀಟ್ ಮಾಡಿದಾಗ ಅಂದರೆ ತಟ್ಟೆ ಆಕಾರದಲ್ಲಿ ಆಡಿ 4 ಭಾಗ ಮಾಡಿ ವಿರುದ್ಧ ದಿಕ್ಕಿನ ಮಣ್ಣನ್ನು ತಗೋಬೇಕು. ಇನ್ನು ಉಳಿದ ಮಣ್ಣನ್ನು ಚೆಲ್ಲಿದಾಗ ಕೊನೆಗೆ ನಮಗೆ 1.25 kg ಮಣ್ಣು ಸಿಗ್ತದೆ. ಸೊ ಈ ಮಣ್ಣು 1.25 kg ಮಣ್ಣು ನಮ್ಮ ಮಣ್ಣು ಪರೀಕ್ಷೆಗೆ ಸಾಕಾಗ್ತದೆ. ಸೊ ಇದರ ಜೊತೆಗೆ ನಾವೇನು ಮಾಡಬೇಕು, ನಾವು ರೈತನ ಒಂದು ಇನ್ಫಾರ್ಮೇಷನ್ ಶೀಟನ್ನು ಆ ಮಣ್ಣು ಪರೀಕ್ಷೆ ಇದರೊಳಗೆ ನಾವು ಹಾಕಬೇಕಾಗ್ತದೆ. ಸೊ ಇನ್ಫಾರ್ಮೇಷನ್ ಶೀಟ್ ಏನಪ್ಪ ಅಂದರೆ ನಮ್ಮ ರೈತನ ಹೆಸರು, ಅವರ ಗ್ರಾಮ ಮತ್ತು ಅವರ ರೈತ ಸಂಪರ್ಕ ಕೇಂದ್ರ, ತಾಲೂಕು, ಜಿಲ್ಲೆ, ಆ ಜಮೀನಿನ ವಿಸ್ತೀರ್ಣ, ಸರ್ವೆ ನಂಬರು, ಹಿಂದಿನ ವರ್ಷ ಏನು ಬೆಳೆ ಬೆಳೆದಿದ್ರು, ಈ ವರ್ಷ ಏನು ಬೆಳೆ ಬೆಳೀತಾರೆ ಅಂತೇಳಿ ಆ ಒಂದು ಇನ್ಫಾರ್ಮೇಷನ್ ಶೀಟನ್ನು ಹಾಕಿಬಿಟ್ಟು ನಮಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಮಣ್ಣು ಪರೀಕ್ಷಾ ಲ್ಯಾಬ್ಗೆ ನೀವು ಕೊಟ್ಟರೆ ನಾವು ಅದನ್ನು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದಲ್ಲಿ ನೀವು ಗೊಬ್ಬರಗಳನ್ನು ಭೂಮಿಗೆ ಹಾಕಿರೋದ್ರಿಂದ ಹೆಚ್ಚಿನ ಇಳುವರಿ ಪಡಿಬೋದು ಮತ್ತು ಕಡಿಮೆ ಖರ್ಚು ಮಾಡಿ ಉತ್ತಮ ಇಳುವರಿಯನ್ನು ಕಡಿಮೆ ಖರ್ಚು ಮಾಡಿ ಹೆಚ್ಚು ಲಾಭವನ್ನು ನಾವು ರೈತರು ಪಡಿಬೋದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.